ಸರ್ ನಮಸ್ಕಾರ. ಇದು ರಸ್ತೆ ಎಲ್ಲಿಗೆ ಹೋಗುತ್ತದೆ ಅಂತ ನಮಗೆ ಗೊತ್ತಿಲ್ಲ, ಏನನ್ನ ಹೇಳಿ ತಿಳಿಸ್ಕೊಡ್ತೀರಾ? ಸರ್, ಈ ರಸ್ತೆ ಬಂದ್ಬಿಟ್ಟು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ಅಂತೇಳಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥ ದಾರಿ ಇದಾಗಿದೆ. ಹಾಂ. ಈ ದೇವಸ್ಥಾನ ಬಂದ್ಬಿಟ್ಟು ಅನಂತಪುರ ಜಿಲ್ಲೆ, ರಾಯದುರ್ಗ ತಾಲೂಕು, ಹಿರೇಹಾಳು ಮಂಡಲ, ಈ ಸಿದ್ದಾಪುರ ತಾಂಡ ಎಂಬ ಹಳ್ಳಿ ಹತ್ರ ಬರ್ತಕ್ಕಂಥ ದೇವಸ್ಥಾನ ಇದಾಗಿದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ದಟ್ಟ ಅರಣ್ಯವಾದ ಫಾರೆಸ್ಟ್ ಏರಿಯಾ. ಇವಾಗ ನೀವು ನೋಡ್ತಾ ಇದ್ದೀರ, ಇದು ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ಗಡಿಭಾಗದಲ್ಲಿ ಬರ್ತಕ್ಕಂಥ ಒಂದು ಅರಣ್ಯವಾಗಿದೆ. ಇದು ಆ್ಯಕ್ಚುಲಿ ಆಂಧ್ರ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಈ ಅಡವಿಯಲ್ಲಿ ಈ ದೇವಸ್ಥಾನ ಬರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕಾಣುತ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ. ಇದು ಈ ದೇವಸ್ಥಾನಕ್ಕೆ ಮತ್ತೆ ಇನ್ನೊಂದು ದಾರಿ ಏನಾದ್ರು ಇದೆಯಾ? ಇಲ್ಲ, ಆ ಥರದ ದಾರಿ ಯಾವುದಿಲ್ಲ. ಇದು ಶತಮಾನಗಳ ಹಿಂದೆ ಕಂಡಿಡ್ತಕ್ಕಂಥ ದಾರಿ. ಇದು ಈ ಸುಮಾರು ಏನಿಲ್ಲ ಅಂದರೆ ಒಂದು 3 ಕಿಲೋಮೀಟ್ರ್ ಮೇನ್ ರಸ್ತೆಯಿಂದ 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಇದೇ ಫಾರೆಸ್ಟ್ ಏರಿಯಾದಲ್ಲೇ ಹೋಗ್ತಕ್ಕಂಥ ದಾರಿ ಇದು ಒಂದಿದೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಈ ರೋಡ್ ಇದೇ ಥರನೇ ಇದೀವ ಆ ಗುಡಿ ಹತ್ರ ಹೋಗೋವರೆಗೂ? ಇದೇ ಥರನೇ ಇರುತ್ತೆ, ಯಾವುದೇ ತೊಂದರೆಗಳಿಲ್ಲ. ಆಗ ಸಮಯ ತಪ್ಪಿ ಬರ್ತಕ್ಕಂಥ ಪ್ಲೇಸು ಅಲ್ಲ. ಸೊ ಪ್ರಜೆಗಳೇ ಬರ್ತಕ್ಕಂಥವ್ರು ತಮ್ಮ ದ್ವಿಚಕ್ರ ವಾಹನವಾಗಲಿ ಆ ಥರ ಬರ್ತಕ್ಕಂಥವ್ರು ಡೇ ಟೈಮ್ನಲ್ಲಿ ಬಂದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಮತ್ತೆ ಈ ಕಾಡೆಲ್ಲ ಇದೆ, ಕಾಡಲ್ಲಿ ಪ್ರಾಣಿ ಪಕ್ಷಿಗಳು? ಈ ಕಾಡಲ್ಲಿ ನಾನಾ ಥರದ ಪಕ್ಷಿಗಳು, ಜೀವಿಗಳು, ಆಮೇಲೆ ಮೃಗಗಳು, ಎಲ್ಲ ಥರದ ಪ್ರಾಣಿಗಳು ವಾಸಿಸುತ್ತವೆ. ನಮ್ಮ ಭಾಗದಲ್ಲಿ, ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳು ಅಂದರೆ ಚಿರತೆ, ಕರಡಿ, ನವಿಲು ಮುಂತಾದ ಕೆಲವೊಂದು ಪಕ್ಷಿ ಪ್ರಾಣಿಗಳು ಇರ್ತಕ್ಕಂಥ ಈ ದಟ್ಟ ಅರಣ್ಯ ಸುಮಾರು ಏನು ಅಂದರೆ 1,000-2,000 ಎಕರೆಗಳಷ್ಟು ಈ ಕಾಡು ಇದೆ. ನೀವು ನೋಡ್ತಕ್ಕಂಥದ್ದು ಇದೆಲ್ಲ ಗುಡ್ಡಗಾಡು ಪ್ರದೇಶ ಇದು. ಹೌದು. ನೋಡಿ ಗೆಳೆಯರೇ, ಹೇಗಿದೆ ನಮ್ಮ ಗೆಳೆಯರು ಹೇಳ್ತಿರೋದು ಏನಂದರೆ, ಪ್ರತಿಯೊಬ್ಬರು ಯಾರೇ ಬರಲು ಡೇ ಟೈಮ್ನೇ ಬನ್ನಿ, ಅಥವಾ ನೈಟು ಒಂದು 6ರಿಂದ ನೈಟು ಬೆಳಗ್ಗೆವರೆಗೆ ತಿರುಗಾಡಿರೋ ಪ್ರಾಣಿ ಪಕ್ಷಿಗಳು ಇರ್ತವೆ, ಅಂದರೆ ಕೆಟ್ಟ ಪ್ರಾಣಿಗಳು ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಚಿರತೆ, ಸಿಂಹ ಅಥವಾ ಇನ್ನು ಇತ್ಯಾದಿ ಎಲ್ಲ ಕೆಟ್ಟ ಪ್ರಾಣಿಗಳು ಅಂದ್ರೆ ಅವೇ ಅಂತಲ್ಲ, ಎಲ್ಲ ಥರದ್ದು ಬರುತ್ತದೆ. ನೋಡೋಣ ಮತ್ತೆ ಇನ್ನೇನು ಹೇಳ್ತಾರೆ, ಕೇಳೋಣ ಇವರಿಗೆ. ಸರ್, ಮತ್ತೆ ಇನ್ನೇನಾದರೂ ಇದ್ರ ಬಗ್ಗೆ ಇನ್ನು ಹೇಳುವುದಕ್ಕೆ ಅಂತಂದರೆ, ಇದರಲ್ಲಿ ಈ ಅಡವಿಲಿ ನಾನಾ ಥರದ ಜೀವಿಗಳು. ಈಗ ನಮ್ಮ ಹಳ್ಳಿ ಭಾಗದಲ್ಲಿ ಕುರಿ ಸಾಕಾಣಿಕೆ ಮಾಡೋರು ಇರುತ್ತೆ. ಹೌದೌದು. ಕುರಿ ಸಾಕಣೆ ಮಾಡೋರು ಏನು ಮಾಡ್ತಾರೆ, ಈ ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಈ ಅಡವಿಯಲ್ಲಿ ವಾಸವಾಗತಕ್ಕಂಥವ್ರು ಇದ್ದಾರೆ. ಯಾಕಂದರೆ ಇಲ್ಲೇ ನಮ್ಮ ಇವಾಗ ಹೇಳಿದ್ರಲ್ಲ, ಈಗ ತಾನೇ ಹೇಳಿದೆ, ಒಂದು ದೇವಸ್ಥಾನ ಅಂತ ಇದೆ. ದೇವಸ್ಥಾನ ಹೆಸರು ಗವಿಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೇಳಿದ್ವಲ್ಲ, ಆ ದೇವಸ್ಥಾನದ ಹತ್ತಿರ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಕುರಿಗಾಯಿ ಜನಾಂಗಗಳಿಗೆ ಸ್ವಲ್ಪ ಚಾರ್ಜಿಂಗ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಅನುಕೂಲ ಇರೋದ್ರಿಂದ ಈ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಇಲ್ಲಿ ತಮ್ಮ ಕುರಿ ಶೆಡ್ಗಳನ್ನು ಹಾಕ್ಕೊಂಡು ಕುರಿ ಸಾಕಾಣಿಕೆ ಮಾಡೋಂಥ ಕೆಲಸವನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಈ ದೇವಸ್ಥಾನಕ್ಕೆ ಬರುವ ಸಮಯ ಏನಾದರೂ ಗೊತ್ತಾ ಸರ್? ಪ್ರತಿ ವರ್ಷದಂತೆ ಅಂದರೆ ಈಗ ವರ್ಷದ ಪ್ರಾರಂಭದ ಮಧ್ಯದಲ್ಲಿ ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ, ಶ್ರಾವಣ ಮಾಸ ಅಂತಂದರೆ ನಾವು ಕೆಲಸ ಕಾರ್ಯಗಳು ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಅತ್ಯುತ್ತಮವಾದ ಈ ಸಮಯದಲ್ಲಿ, ಅಂದರೆ ಶ್ರಾವಣ ಮಾಸ ಅಂದರೆ ಈ ದೇವಸ್ಥಾನಕ್ಕೆ ಪವಿತ್ರವಾದ ವಾರವೆಂದರೆ ಮಂಗಳವಾರ. ಶ್ರಾವಣ ಮಾಸದಲ್ಲಿ 5 ವಾರಗಳು ತುಂಬ ಭರ್ಜರಿಯಾಗಿ ಇಲ್ಲಿ ಪೂಜೆಯನ್ನು ನಡೆಸ್ತಾರೆ. ಅದು ಪ್ರತಿ ಮಂಗಳವಾರ. ಹಾಗೆ ಶ್ರಾವಣ ಮಾಸದ ಟೈಮ್ನಲ್ಲಿ 5 ವಾರಗಳು ಹೀಗೆ ಇರುತ್ತೆ. ಸೊ 5 ವಾರಗಳಲ್ಲಿ ಪ್ರತಿ ಮಂಗಳವಾರನೂ ಫುಲ್ಲು ಜನಗಳು ಸೇರಿರ್ತಾರೆ. ಹಾಗೆ ಭರ್ಜರಿಯಾದಂಥ ಪೂಜೆ ಆ ಗವಿಸಿದ್ದೇಶ್ವರನ ಸನ್ನಿಧಾನದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು, ತಮ್ಮ ಇಷ್ಟಾರ್ಥ ಸಿದ್ಧಿಗಳು ನೆರವೇರಲಿ ಅಂತೇಳಿ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದನೂ ಬಂದು ಈ ದೇವಸ್ಥಾನಕ್ಕೆ ದರ್ಶನ ತಗೊಂಡು ಹೋಗ್ತಾರೆ. ನೋಡಿ ಗೆಳೆಯರೆ, ಇದೊಂದು ಕಾರು ಹೋದರೆ ಇಲ್ಲಿ ದಾರಿ ಎಲ್ಲ ನೀಟಾಗಿದೆ. ಹಾಗೂ ಇನ್ನು 5 ಕಿಲೋಮೀಟ್ರ್ ಹತ್ತತ್ರ ಮೇನ್ ರೋಡ್ ಬರುತ್ತೆ. ನೋಡಿ ಗೆಳೆಯರೆ, ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದೆಯಲ್ಲ ಕಾರು ಅಥವಾ ಬಸ್ಸು, ಲಾರಿ ಎಲ್ಲ ಹೋಗೋಕ್ಕೆ ದಾರಿ ಇದೆ. ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದು. ಪ್ರತಿ ವರ್ಷವೂ
ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಜನರು ಬರ್ತಾರೆ ಈ ದೇವಸ್ಥಾನಕ್ಕೆ. ನೋಡಿ ಗೆಳೆಯರೆ ಇಲ್ಲಿ ಬೈಕು ಮತ್ತು ಎಲ್ಲ ವಾಹನಗಳು ತಿರುಗಾಡೋಕ್ಕೆ ಭಾಳ ಸುಂದರವಾಗಿ ಜಾಗನೂ ಇದೆ, ಹಾಗೂ ಸ್ಪೇಸು ಚೆನ್ನಾಗಿದೆ ರೋಡಿಂದು. ಇವತ್ತು ಸಂಡೇ ಅಂದರೂ ಕೂಡ ಗವಿಸಿದ್ದೇಶ್ವರ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಎಲ್ಲರೂ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಶ್ರಾವಣ ಮಾಸ ಮುಗಿತಾ ಬರುತ್ತದೆ ಎಂದು ಎಲ್ಲ ಜನಾಂಗದವರು ಹಾಗೂ ಎಲ್ಲ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯದು ಮಾಡಲೆಂದು ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ.